ಇಲ್ಲ ಇದು ಹಿಂಗೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಬ್ಬರನ್ನ ಅರೆಸ್ಟ್ ಮಾಡಿದರೆ ಇನ್ನೂ 11 ಜನರ ಮಾಹಿತಿ ಸಿಕ್ಕಿದೆಯಂತೆ. ಆದಷ್ಟು ಬೇಗ ಅದನ್ನು ವಿಚಾರಣೆಗೆ ಕರೆಸ್ತಾರೆ. ಅವ್ರನ್ನು ಬಂಧಿತರು ಯಾರ ಅಭಿಮಾನಿ ಅನ್ನೋದು ಗೊತ್ತಾಗಿಲ್ಲ. ಎಸ್, ಇದು ಇಂಪಾರ್ಟೆಂಟ್ ತುಂಬ. ಈ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಯಾರೇ ಅಶ್ಲೀಲ ಸಂದೇಶ ಕಳಿಸಿದ್ರು ಕೂಡ ಕಠಿಣ ಕ್ರಮ, ಅದು ಅವರ ಅಭಿಮಾನಿ ಇವರ ಅಭಿಮಾನಿ ಅಂತಲ್ಲ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಎಸ್, ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನೂ 11 ಜನರ ಮಾಹಿತಿ ಸಿಕ್ಕಿದೆಯಂತೆ. ಬಟ್ ಅವರು ಯಾರ ಅಭಿಮಾನಿಗಳು, ಅವರ ಇಂಟೆನ್ಷನ್ ಏನು ಅನ್ನುವಂಥದ್ದು ಗೊತ್ತಾಗಿಲ್ಲ. ಅವ್ರನ್ನ ವಿಚಾರಣೆಗೆ ಕರೆಸಿದ ನಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೇಳಿರೋದ್ರಲ್ಲಿ 100ಕ್ಕೆ 100 ನಿಜ ಇದೆ. ಏನು ಅಂತ ಹೇಳಿದ್ರೆ, ಅವರು ಯಾರ್ದೋ ಫ್ಯಾನ್ ಅಂತ ಹೇಳ್ಕೊಂಡು ಇನ್ನೇನೋ ತಮ್ಮ ಕಾರ್ಯ ಸಾಧನೆಗೆ ಈ ಅಡ್ಡದಾರಿ ಹಿಡಿದಿರ್ತಾರೆ. ಹಾಗಾಗಿ ಅವರೆಲ್ಲರನ್ನ ವಿಚಾರಣೆ ಮಾಡಬೇಕು, ಗೊತ್ತಾಗುತ್ತೆ ಬಿಡಿ. ಯಾವುದು ಈಗ ಕಂಡು ಬರ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಅವರು ಈ ಥರ ಟ್ವೀಟ್ ಮಾಡಿ ಇನ್ಸಿಡೆಂಟ್ಸ್ ನಾವು ವೆರಿಫೈ ಮಾಡ್ತೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರಮ್ಯಾ ಅವರಿಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಸಾಮಾನ್ಯ ಜನರ ಪಾಡೆ ಅಂತೇಳಿ ಈಗ ಅಶ್ಲೀಲವಾಗಿ ಈ ರೀತಿ ಮೆಸೇಜ್ ಹಾಕೋಂಥವ್ರ ವಿರುದ್ಧ ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮ? ಆಲ್ರೆಡಿ ನಾವು ನಿಮಗೆ ಹೇಳಿದ್ದೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ಕೂಡ ನಾವು ಚೂಸ್ ಮಾಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಮತ್ತು CCB ಅವರು ನಮ್ಮ CCPS ಮತ್ತು ಇನ್ನು 8 ಕಡೆ ಕ್ರೈಮ್ ಪೊಲೀಸ್ ಸ್ಟೇಷನ್, ಸೈಬರ್ ಪೊಲೀಸ್ ಸ್ಟೇಷನ್ ಇದೆ. ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮುಂದಕ್ಕೆ ಈ ಥರ ಯಾರು ಇರಲಿ, ಅವರು ಬೇರೆಯವ್ರ ಬಗ್ಗೆ ಇಲ್ಲೀಗಲ್ ಆಗಿ ಅಥವಾ ಅವೈಲಕಾರಿಯಾಗಿ ಈ ಥರ ಬದುಕನ್ನು ಅವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಕ್ರಮ ತಗೊಳ್ತೀವಿ. ಮತ್ತು ಅವ್ರ ಬಗ್ಗೆ ಲೀಗಲ್ ಇಂಥ ಯಾವ ನೀಡ್ತಾರೆ. ಅಜಯ್, ಈ ಫೇಕ್ ಐಡಿ ಇಟ್ಕೊಂಡು ಕೀಪ್ಯಾಡ್ ವಾರಿಯರ್ಸ್ಗಳಂತೆ ನಟಿಸ್ತಾ ಇದ್ದವರಿಗೆ, ಆ್ಯಕ್ಟ್ ಮಾಡ್ತಾ ಇದ್ದವರಿಗೆ ಚಳಿ ಬಿಡಿಸೋಕ್ಕೆ ಆಫೀಸರ್ಸ್ಗಳು ಮುಂದಾಗಿದ್ದಾರೆ. ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ, ಅವ್ರು ಯಾರು ಏನು ಎತ್ತ ಅಂತ ಗೊತ್ತಾಯ್ತಾ? ಇನ್ನು ಎಷ್ಟು ಜನಕ್ಕೆ ಬಲೆ ಬೀಸಿದ್ದಾರೆ? ಡೀಟೇಲ್ಸ್ ಕೊಡೋದಾದ್ರೆ ಅಜಯ್. ಖಂಡಿತವಾಗ್ಲೂ ಈಗಾಗಲೇ ಏನು ಯಾರ್ಯಾರು ಕಮೆಂಟ್ಸ್ ಮಾಡಿದ್ರು ಅವಾಚ್ಯ ಶಬ್ದಗಳಿಂದ, ಸೊ ಹೀಗಾಗಿ ಅವರೆಲ್ಲರ ಒಂದು ಏನು ಐಡಿ ಇರುತ್ತೆ, ಆ ಐಡಿಯ ಮುಖಾಂತರ ಈಗಾಗಲೇ ಕೆಲವೊಬ್ರು ಕೂಡ ಈಗಾಗಲೇ ಟ್ರೇಸ್ ಆಗಿರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಏನು ಕಮಿಷನರ್ ಕೂಡ ಹೇಳಿರುವಂತದ್ದು, ಇಬ್ಬರನ್ನ ಅರೆಸ್ಟ್ ಮಾಡಿದೀವಿ ಮತ್ತೆ ಇನ್ನೋರ್ವನ್ನ ಕೂಡ ವಶಕ್ಕೆ ಪಡ್ಕೊಂಡಿದೀವಿ, ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇದೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅವ್ರು ಹೇಳಿರುವಂತದ್ದು. ಇನ್ನು ರಮ್ಯಾ ಅವರಿಗೆ ಅಶ್ಲೀಲ ಪದಗಳಲ್ಲಿ ಮೆಸೇಜ್ ಮಾಡಿದಂತ ಕೆಲವೊಬ್ಬರಲ್ಲಿ ಈಗಾಗಲೇ 50 ಜನರನ್ನು ಕೂಡ ಈಗಾಗಲೇ ಟ್ರೇಸ್ ಮಾಡಲಾಗಿದೆ ಅಂತಾನು ಕೂಡ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಅವ್ರು ಇದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅದಕ್ಕೆ ಆದಂತ ಒಂದು ಟೀಮ್ ಅನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ. ಮತ್ತೆ ಅಲ್ಲಿರುವಂತ ಕೆಲವೊಂದು ಸೈಬರ್ ಪೊಲೀಸರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ಹಂಚ್ಕೊಳ್ಳಲಾಗಿದೆ. ಅವರು ಕೂಡ ಈಗಾಗಲೇ ಆರೋಪಿಗಳನ್ನು ಕೂಡ ಹಿಡಿಯೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಸದ್ಯಕ್ಕೆ ಈಗ ಇರುವಂತದ್ದು, ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಓರ್ವ ವಶಕ್ಕೆ ಪಡ್ಕೊಂಡು ಇನ್ನು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇದು ಎಲ್ಲದಕ್ಕೂ ಕೂಡ ಇನ್ ಮುಂದೆನೂ ಕೂಡ ಯಾರೇ ಈ ರೀತಿಯಾಗಿ ಕಮೆಂಟ್ಸ್ ಗಳನ್ನ ಹಾಕ್ತಾರೆ ಮತ್ತೆ ಕೆಟ್ಟ ರೀತಿಯಲ್ಲಿ ಏನೋ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾರೋ ಎಲ್ಲರಿಗೂ ಒಂದು ಪಾಠ ಅಂತಾನೆ ಹೇಳ್ಬೋದು. ಇನ್ನು ಕಮಿಷನರ್ ಕೂಡ ಅದೇ ಮಾತನ್ನ ಹೇಳಿದ್ರೆ, ಇನ್ ಮುಂದೆನೂ ಕೂಡ ನಾವು ಸಾಕಷ್ಟು ಅಲರ್ಟ್ ಆಗಿರೋದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ವಿಂಗಿಗೂ ಕೂಡ ತಿಳಿಸಿದೀವಿ. ಯಾರ್ಯಾರು ಈ ರೀತಿಯಾಗಿ ಏನೋ ಬೇರೆಯವರ ಒಂದು ಇದರಲ್ಲಿ ತೇಜೋವಧೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಕಠಿಣ ಶಿಕ್ಷೆಯನ್ನ ಕಾನೂನು ರೀತಿಯಲ್ಲಿ ನಾವು ಕೊಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿರುವಂತದ್ದು. ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಅಜಯ್. ಇದೊಂದು ರೀತಿ ಇವ್ರುಗಳನ್ನ ವಿಚಾರಣೆ ಮಾಡುವಂತಹ ಪರೇಡ್ ಇನ್ನು ಮುಂದಕ್ಕೆ ಮುಂದುವರಿಯುವಂತೆ ಕಾಣಿಸ್ತಾ ಇದೆ. ಅದು ನೋಡೋಣ ಏನಾಗುತ್ತೆ ಈ ಒಂದು ಕೆಲಸ ಮತ್ತು ವಿಚಾರಣೆಗಳು. ಇಂತಹ ಇನ್ನು ಮುಂದಕ್ಕೆ ತೇಜೋವಧೆ ಮಾಡುವಂತಹ ಕಾಮೆಂಟ್ಗಳನ್ನು ಹಾಕುವ ನಂಬರ್ಸ್ ಕಡಿಮೆ ಆಗುತ್ತಾ? ಇದರಿಂದನಾದರೂ ಭಯ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗಾದರೂ ಅವರಲ್ಲಿ ಹುಟ್ಟುತ್ತಾ? ಅದು ನೋಡೋಣ.